ನಾನು ಪುಟ್ಟಣ್ಣನವರನ್ನ ಮಿಸ್ ಮಾಡ್ಕೋತಾ ಇದ್ವಿ ಈ ಸದನದಲ್ಲಿ. ಪುಟ್ಟಣ್ಣನವರು ಇಲ್ದಲೇ ಇರೋ ಸದನ. ವಿಚಾರ ಭೇದ ಸಹಜ, ಎರಡು ರಾಷ್ಟ್ರೀಯ ಪಕ್ಷಗಳೆಲ್ಲ ನಮಗ್ ಗೊತ್ತಿದೆ ಮಾನ್ಯ ಸಭಾಪತಿಗಳೇ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು 28ರಲ್ಲಿ 20 ಗೆಲ್ತೀವಿ ಅಂತ ಹೇಳಿದ್ರು. ನಿಮ್ ದೃಷ್ಟಿ ಬೀಳ್ದಲೇ ಇರೋ ಆ 8 ಸೀಟ್ ಯಾವುದು ಅಂತ ಹೇಳ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ. ಬಿಜೆಪಿ ಅವ್ರ ತರ ಸುಳ್ಳು ಹೇಳೋದು ಬೇಡ ಅಂತ ನಾನು ಸತ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಯಾಕೆಂತಂದ್ರೆ ಅವ್ರು 28 ಗೆಲ್ತೀವಿ ಅಂತ ಹೇಳ್ತಾರೆ, ಅದು ಸುಳ್ಳು. ಅಷ್ಟು ಸಾಧ್ಯನೇ ಇಲ್ಲ. ನಾನು ಅದಕ್ಕೆ ನಮ್ಮ ಶಕ್ತಿ ಆಧಾರದ ಮೇಲೆ ನಾವು ಕನಿಷ್ಠ 20 ಗೆಲ್ತೀವಿ ಅಂತ ಹೇಳಿದ್ದೀನಿ ಅಷ್ಟೇ. ಸರಿ ಅಲ್ಲ, ಕಳೆದ ಪಾರ್ಲಿಮೆಂಟ್ ಅಲ್ಲಿ ಸಭಾಪತಿ ಅವರೇ 25 ನಾವು ಗೆಲ್ತೇವೆ ಅನ್ನೋದು ಒಪ್ಕೊಂಡಿದ್ದೀರಾ? ಇಂದಿರಾ ಗಾಂಧಿ ಅವರು 28 ಗೆಲ್ತೇವೆ ಅಂತ ಹೇಳಿದ್ರಿ. ಕೇಳಿ, ಸ್ವಲ್ಪ ಕೂತ್ಕೊಳ್ಳಿ ಪೂಜಾರ್. 1918 ಪಾರ್ಲಿಮೆಂಟ್ ಚುನಾವಣೆ ನಡೀತು. ಆಗ ಎಷ್ಟು ಗೆದ್ರಿ ನೀವು? ಹೇಳಿ ನೋಡೋಣ. 1 ಗೆಲ್ಲಿಲ್ಲ, 2 ಎಲ್ರಿ ಗೆದ್ರಿ? ಶ್ಯಾಮಣ್ಣ ಒಬ್ಬರೇ ಗೆದ್ದಿದ್ದವರು. ಬೆಂಗಳೂರು ಶ್ಯಾಮಣ್ಣ ಒಬ್ಬರೇ ಗೆದ್ದಿದ್ದವರು ಜನತಾ ಪಾರ್ಟಿಯಿಂದ. ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು, ಕರ್ನಾಟಕದಲ್ಲಿ 28ಕ್ಕೆ 27 ಕಾಂಗ್ರೆಸ್ ಗೆಲ್ತು, 1 ಮಾತ್ರ ಶ್ಯಾಮಣ್ಣವ್ರು ಗೆದ್ರು. 1977ರಲ್ಲಿ 28ರಲ್ಲಿ KS ಹೆಗಡೆಯನ್ನು ಬಿಟ್ಟು ಕೆಂಗಲ್ ಹನುಮಂತಯ್ಯ ಇದ್ರು ಮುಖ್ಯಮಂತ್ರಿಗಳು. 77ರಲ್ಲಿ ಮಾರ್ಚಲ್ಲಿ ನಡೆದ ಚುನಾವಣೆ, KS ಹೆಗಡೆಯವರು ಕೆಂಗಲ್ ಹನುಮಂತಯ್ಯನ ಎದುರೆ ನಿಂತದ್ದು ಒಂದು ಬಿಟ್ರೆ 27 ನೀವೆಲ್ಲ ಗೆದ್ದದು 18ನಲ್ಲಿ. ಆಗಲ್ಲ, 77ರಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿತ್ತಂದೆ. ಬಿಜೆಪಿ ಭಾರತೀಯ ಜನತಾ ಪಕ್ಷ ರಚನೆಯಾದದ್ದು 1918ನಲ್ಲಿ. ಅಲ್ಲಿವರೆಗೆ ಜನಸಂಘ ಇತ್ತು, ಜನತಾ ಪಾರ್ಟಿ ಒಳಗಡೆ ಸೇರ್ಕೊಂಡಿದ್ರು. ಅದೇ ಜನತಾ ಪಾರ್ಟಿ ನೀವು ಕ್ಲೈಮ್ ಮಾಡಕ್ಕಾಗಲ್ಲ. ಜನಸಂಘವೂ ಸೇರಿದಂತೆ ನಮ್ದು ಜನತಾ ಪಾರ್ಟಿ ಹೇಳಕ್ಕಾಗಲ್ಲ. ಕಾಲದ ಬಗ್ಗೆ ಹೇಳಿ. ಆಗ ನಾನು ಯಾಕೆ ಹೇಳಿದ್ರೆ ಇಲ್ಲಿವರೆಗೆ ಏನ್ ನಡೆದಿದೆ? ಅಲ್ಲ, 28ರಲ್ಲಿ 27 ಗೆದ್ದಿತ್ತು ಅಂತ ನಾನು ಹೇಳಿದೆ ಅವಾಗ ಜನತಾ ಪಕ್ಷದಲ್ಲಿ. ಎಲೆಕ್ಷನ್ ಬಂದಂತ ನೋಡಕತ್ರಿ. ಈಗ ನಾವು 25 ಗೆದ್ದಿದ್ದೇವೆ, 28 ಗೆಲ್ತೇವೆ ಅಂದ್ರೆ ತಪ್ಪೇನಿಲ್ಲ. ಮುಖ್ಯಮಂತ್ರಿಗಳೇ, ಏನ್ ಆಧಾರ ಅಂತ ನೀವು ಕೇಳ್ತೀರಲ್ಲ? ಕಳೆದ ಚುನಾವಣೆಯಲ್ಲಿ 25 ನಾವು ಗೆದ್ದಿದ್ದೇವೆ, 28 ಗೆಲ್ತೇವೆ ಅಂದ್ರೆ ತಪ್ಪೇನಿಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಈ ಬರ್ತಕ್ಕಂಥ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ಹಿಂದಿನ ಚುನಾವಣೆ ಬಗ್ಗೆ ಮಾತಾಡ್ತಾ ಇಲ್ಲ, 1980ನೇ ಚುನಾವಣೆ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಚುನಾವಣೆ, ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಕನಿಷ್ಠ 20 ಸ್ಥಾನಗಳನ್ನ ಗೆಲ್ತೀವಿ. ನಿಮ್ ತರ 28ಕ್ಕೆ 28 ಗೆಲ್ತೀವಿ ಅಂತ ಸುಳ್ಳು ಹೇಳಕ್ ಹೋಗಲ್ಲ. ನಾವು 25 ಗೆದ್ದವರು 28 ಗೆಲ್ತೇವೆ ಅಂತ ಹೇಳ್ತೇವೆ. ಗೊತ್ತಾಗ್ತಲ್ಲ, ಹೇಳೋದೆಲ್ಲ ಸತ್ಯ. ಎಲೆಕ್ಷನ್ ಗೊತ್ತಾಯ್ತಲ್ಲಪ್ಪ, ಪುಟ್ಟಣ್ಣ ಎಲೆಕ್ಷನ್ ನಡೀತಲ್ಲ. ಪುಟ್ಟಣ್ಣ ಹೇಳಿ ಸರ್, ಪುಟ್ಟಣ್ಣ JDS ಅಲ್ಲೂ ಗೆದ್ದಿದ್ದಾರೆ. ರಾಜಕೀಯವಾಗಿ ಪ್ರಜ್ಞೆ ಇರೋರು ವೋಟ್ ಹಾಕಿರ್ತಕ್ಕಂಥದ್ದು. ಪುಟ್ಟಣ್ಣ ಕಾಂಗ್ರೆಸ್ JDS ಬಿಜೆಪಿ ಇಬ್ರು ಸೇರ್ಕೊಂಡಿದ್ರಿ, ಗೊತ್ತಾಯ್ತಾ? ಪುಟ್ಟಣ್ಣ ಅವ್ರ ಗೆಲುವು ವೈಯಕ್ತಿಕ ಸೇರ್ಕೊಂಡಿದ್ರಿ. ಆದ್ರೂ ಕೂಡ ಪುಟ್ಟಣ್ಣವರು 1506 ಮತಗಳ ಅಂತರದಿಂದ ಗೆದ್ದಿದ್ದಾರೆ. 1506 ಮತಗಳಿಂದ ಜನ ನಿಮಗೆ ಪರ್ಮನೆಂಟ್ ಆಗಿ ವಿರೋಧ ಪಕ್ಷದಲ್ಲಿ ಇರಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.